ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು, ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು, ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ, ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ, ಹಾಡಿದಡೇನು ಕೇಳಿದಡೇನು, ಹಾಡಿದಡೇನು ಕೇಳಿದಡೇನು, ತನ್ನಲ್ಲುಳ್ಳ ಅವಗುಣವ ಬಿಡದನ್ನಕ್ಕ, ತನ್ನಲ್ಲುಳ್ಳ ಅವಗುಣವ ಬಿಡದನ್ನಕ್ಕ, ಒಳಗ ನೆರೆದು ಹೊರಗೆ ಮೆರೆದವರ ನೀ ಎನಗೆ ತೋರದಿರ ಚನ್ನಮಲ್ಲಿಕಾರ್ಜುನ. ಒಳಗೆ ನೆರೆದು ಹೊರಗೆ ಮೆರೆದವರ ನೀ ಎನಗೆ ತೋರದಿರ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಏನು ಹೇಳ್ತಾರೆ ಅಂದರೆ ಅಂತರಂಗ ಶುದ್ಧಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಶರಣರು ಕೇವಲ ಒಂದು ಬಹಿರಂಗ ಶುದ್ಧಿ ಹೇಳಿಲ್ಲ, ಅಲ್ಲಿ ಮೊದಲಿಗೆ ಅಂತರಂಗ ಶುದ್ಧವಾಗಿರಬೇಕು. ಬಹಿರಂಗದಲ್ಲಿ ನೀನು ಹೇಗಿದ್ರೇನು, ಆದರೆ ತೋರುವ ಜನರ ಕಣ್ಣಿಗೆ ನೀನು ಬಹಿರಂಗದಲ್ಲಿ ಸುಂದರವಾಗಿ ಶುದ್ಧವಾಗಿ ಚೆಂದಾಗಿ ನೀನು ಕಂಡರೂ ಸಹಿತ ಅಲ್ಲಿ ಅಂತರಂಗ ಮೊದಲಿಗೆ ಶುದ್ಧವಾಗಿರಬೇಕು ಅನ್ನೋದನ್ನು ಶರಣರು ಹೇಳುವ ಹಾಗೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು ಅಂದರೆ ಒಬ್ಬ ಹಾವು ಆಡಿಸೋನು, ಹಾವುಗಾರ ಮತ್ತೇನು ಮಾಡ್ತಾನೆ, ಪುಂಗಿ ಓದ್ತಿರ್ತಾನೋ. ಅವು ಹೇಗೆ ಪುಂಗಿ ಊದಿ ಆ ಪುಂಗಿನ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅದನ್ನು ತಿರುಗಿಸ್ತಾ ಇರ್ತಾನಲ್ಲ, ಅದೇ ರೀತಿ ಆ ಹಾವು ಅಲ್ಲಿ ಏನು ಮಾಡ್ತೈತೆ ತನ್ನ ಹೆಡೆಯನ್ನು ಅವ ಮಾಡಿದಾಗೆ ಅದು ಆಡ್ತಾ ಇರ್ತೈತಿ. ಆದರೆ ಅದು ಅವನ ಆ ಪುಂಗಿಯ ನಾದಕ್ಕೆ ಅಲ್ಲಿ ತೆರೆ ದೂಗ್ತಾ ಇರ್ತೈತೆ, ಅದು ಆಡ್ತಾ ಇರ್ತೈತಿ. ಆದರೆ ಅದು ಅಲ್ಲಿ ಹಾಗೆ ನಾ ಪುಂಗಿ ಊದಿದಾಗ ಅದು ತಲೆ ದೂಗ್ತತಿ, ಅದು ಆಡ್ತಾ ಇದೆ ಅಂದರೆ ಅದರೊಳಗಡೆ ಇರುವಂಥ ವಿಷ ಇಲ್ಲೇನೋ ಇದೆ ಅಂತ ಇಲ್ಲಿ ತಾಯಿಯವರು ಹೇಳ್ತಾರೆ. ಆದರೆ ಅದು ಪುಂಗಿಯ ನಾದಕ್ಕೆ ಹೊರಗಡೆ ಅದೇನು ಮಾಡ್ತತಿ, ಆಟ ಆಡ್ತಿರ್ತತಿ, ತಲೆ ದೂಗ್ತಾ ಇರ್ತತಿ. ಆದರೆ ತನ್ನಲ್ಲಿರುವ ಆ ವಿಷವನ್ನು ಅದು ಬಿಟ್ಟಿರೋದಿಲ್ಲ. ಅದಕ್ಕೆ ಆ ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು, ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ ಅಂದ್ರೆ ಆ ತನ್ನಲ್ಲಿರುವಂಥ ವಿಷವನ್ನು ಅದು ಬಿಟ್ಟಿರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಹಾಡಿದಡೇನು ಕೇಳಿದಡೇನು, ತನ್ನಲ್ಲುಳ ಅವಗುಣವ ಬಿಡದನ್ನಕ್ಕ. ಅದರಲ್ಲಿ ತುಂಬ ಜನ ಭಕ್ತಿಗೀತೆಗಳನ್ನು ಹಾಡ್ತಾ ಇರ್ತಾರೆ, ಮತ್ತು ಭಜನೆ ಮಾಡ್ತಾ ಇರ್ತಾರೆ, ಮತ್ತು ತುಂಬ ಪ್ರವಚನವನ್ನು ಎಲ್ಲ ಕೇಳ್ತಾ ಇರ್ತಾರೆ, ಎಲ್ಲ ಧಾರ್ಮಿಕ ಸಾಹಿತ್ಯವನ್ನು ಓದ್ತಾ ಇರ್ತಾರೆ, ಧರ್ಮದ ಬಗ್ಗೆ ತಿಳ್ಕೊಂಡಿರ್ತಾರೆ. ಅದನ್ನೆಲ್ಲ ಮಾಡಿದರೂ ಸಹಿತ ತನ್ನಲ್ಲುಳ್ಳ ಅವಗುಣವ, ತನ್ನೊಳಗೆ ಇರುವಂಥ ಆ ಅವಗುಣಗಳೇನಿದ್ದಾವಲ್ಲ, ಬೇರೆಯವರಿಗೆ ಅಪಾಯ ಉಂಟು ಮಾಡುವಂಥ ಗುಣಗಳು, ಆ ಗುಣಗಳನ್ನು ಬಿಡದೇ ಹೋದರೆ ಹೇಗೆ ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಒಳಗೆ ನೆರೆದು ಹೊರಗೆ ಮೆರೆದವರ ಅಂದರೆ ಒಳಗೆ ಅದನ್ನಲ್ಲೇ ಮುಚ್ಚಿಟ್ಟುಕೊಂಡು ಅದನ್ನು ಒಳಗಿಂದ ಯಾರಿಗೆ ಅಂತರಂಗದಲ್ಲಿರುವ ಗುಣಗಳನ್ನು ತೋರಿಸಿಕೊಳ್ಳದೆ ಹೊರಗಡೆ ಕೇವಲ ಮೆರೆದ್ರೆ, ಅಂದರೆ ನಾನು ಹಾಗಿದ್ದೇನೆ ನಾ ಹೀಗಿದ್ದೇನೆ ಅಂಥೇಳಿ ಒಂದು ಜಂಬವನ್ನು ಕೊಚ್ಕೊಳ್ತಾ ಹೋದಾಗ ಒಳಗೆ ಶುದ್ಧ ಇಲ್ಲದೆ ಹೊರಗೆ ಕೇವಲ ನಾನು ಉತ್ತಮ, ನಾನು ಒಳ್ಳೆಯವ ಅಂಥೇಳಿ ಜನರ ಮುಂದೆ ಏನು ತೋರಿಸ್ಕೊಳ್ತಾ ಇದ್ದಾರಲ್ಲ, ಅಂಥವರನ್ನು ನನಗೆ ನೀನು ತೋರಿಸಬೇಡ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ.
ಅದಕ್ಕೆ ಶರಣರ ಒಂದು ಸದುದ್ದೇಶ ಏನಂತ ಕೇಳಿದಾಗ, ಮೊದಲು ಅಂತರಂಗವನ್ನು ಶುದ್ಧ ಮಾಡಿಕೊಳ್ಳಬೇಕು, ಆ ನಂತರ ಬಹಿರಂಗವನ್ನು ಶುದ್ಧ ಮಾಡಿಕೊಳ್ಬೇಕು. ಕೇವಲ ಬಹಿರಂಗ ಶುದ್ಧಿಯಾಗಿ ಅಂತರಂಗ ಶುದ್ಧ ಇದೆ ಹೋದರೆ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ಒಲಿಯೋದಿಲ್ಲ. ಅದಕ್ಕೆ ಗುರು ಬಸವಣ್ಣನವರು ಮೊದಲು ನಿಮ್ಮ ತನುವ ಸಂತೈಸಿಕೊಳ್ಳಿ, ಮೊದಲು ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಹಾಗೆ ಅಂತರಂಗದ ಬಗ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಶರಣರು ನಮಗೆ ಕೊಟ್ಟಿದ್ದಾರೆ. ಮೊದಲು ಅಂತರಂಗ ಶುದ್ಧವಾಗಿರಬೇಕು ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಹಾಗಾದರೆ ನಾವು ಸಹಿತ ಅಂತರಂಗ ಶುದ್ಧವಾಗಿಟ್ಟುಕೊಂಡು ಇರಬೇಕಾಗಿತ್ತು, ಬದುಕಬೇಕಾಗಿತ್ತು, ಬಾಳಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೇನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿದಾಗ ನಾವು ಹೇಗೆ ನಮ್ಮ ಅಂತರಂಗವನ್ನು ಶುದ್ಧಗೊಳಿಸಿಕೊಳ್ಳುವುದು ಅನ್ನೋದನ್ನು ಶರಣರ ವಚನದಲ್ಲಿ ನಮಗೆ ವಿಷಯ ನಮಗೆ ದೊರಕ್ತದೆ. ಅದಕ್ಕೋಸ್ಕರ ನಾವು ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.